ನಮಸ್ಕಾರ ಎಲ್ಲರಿಗೂ. ಬ್ರಹ್ಮಪುರಾಣ ಈ ಹೆಸರನ್ನ ಕೇಳಿದಿರಾ? ನಮ್ಮ ದೇಶದ ಅತ್ಯಂತ ಪುರಾತನ ಮತ್ತು ಮಹತ್ವದ ಗ್ರಂಥಗಳಲ್ಲಿ ಇದು ಕೂಡ ಒಂದು. ಬನ್ನಿ, ಇವತ್ತು ಈ ಜ್ಞಾನದ ಸಾಗರದಲ್ಲಿ ಒಮ್ಮೆ ಮುಳುಗಿ ಇದರ ಸಾರವನ್ನ ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ನಮ್ಮಲ್ಲಿ 18 ಮಹಾಪುರಾಣಗಳಿವೆ ಅಂತ ನಾವೆಲ್ಲ ಕೇಳಿದೀವಿ ಅಲ್ವಾ? ಆದ್ರೆ ಆ 18ರ ಸಾಲಿನಲ್ಲಿ ಮೊದಲ ಸ್ಥಾನ ಯಾವ ಪುರಾಣದ್ದು ಎಂದಾದ್ರೂ ಯೋಚನೆ ಮಾಡಿದಿರಾ? ಈ ಪ್ರಶ್ನೆಗೆ ಉತ್ತರ ಅದರ ಹೆಸರಲ್ಲೇ ಅಡಗಿದೆ ಗೊತ್ತಾ. ಬ್ರಹ್ಮಪುರಾಣವನ್ನೇ ಆದಿಪುರಾಣ ಅಂತನೂ ಕರೀತಾರೆ. ಆದಿ ಅಂದ್ರೇನು? ಸಂಸ್ಕೃತದಲ್ಲಿ ಆದಿ ಅಂದ್ರೆ ಮೊದಲನೆಯದು, ಪ್ರಾರಂಭ ಅಂತ. ಸಿಂಪಲ್, ಪುರಾಣಗಳ ಸರಣಿಯಲ್ಲೇ ಇದಕ್ಕೆ ಮೊದಲ ಸ್ಥಾನ. ಸರಿ, ಇದಕ್ಕೆ ಆದಿಪುರಾಣ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾಯ್ತು. ಆದರೆ ಇದರ ವಿಶೇಷತೆ ಏನು? ಇದರಲ್ಲಿ ಅಂಥದ್ದೇನಿದೆ? ಬನ್ನಿ, ಇದರ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇದರ ಕರ್ತೃ ಯಾರೋ? ಬೇರೆ ಎಲ್ಲ ಮಹಾಪುರಾಣಗಳ ಥರಾನೇ ಬ್ರಹ್ಮಪುರಾಣವನ್ನು ಕೂಡ ಮಹರ್ಷಿ ವೇದವ್ಯಾಸರೇ ರಚಿಸಿದ್ದು ಅಂತ ನಂಬಲಾಗಿದೆ. ಅವರೇ ಈ ಜ್ಞಾನದ ಬೃಹತ್ ಭಂಡಾರವನ್ನ ನಮಗೋಸ್ಕರ ವ್ಯವಸ್ಥಿತವಾಗಿ ರೂಪಿಸ್ಕೊಟ್ಟಿದ್ದು. ಇನ್ನು ಇದರ ಮೂಲಕ್ಕೆ ಹೋದ್ರೆ ಕಥೆ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ನಂಬಿಕೆಗಳ ಪ್ರಕಾರ ಈ ಜ್ಞಾನವನ್ನ ಮೊಟ್ಟಮೊದಲು ಹೇಳಿದ್ದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಸೃಷ್ಟಿಕರ್ತ ಬ್ರಹ್ಮದೇವ. ಯಾರಿಗೆ ಹೇಳಿದ್ರು? ದಕ್ಷ ಪ್ರಜಾಪತಿಗೆ. ಅಲ್ಲಿಂದ ಈ ಜ್ಞಾನ ಪರಂಪರೆಯಲ್ಲಿ ಹರಿದು ಬಂತು. ಅಂದಾಗೆ ಈ ಪುರಾಣದ ಗಾತ್ರ ಎಷ್ಟಿರ್ಬೋದು ಅಂತ ಊಹಿಸಬಲ್ಲಿರಾ? ಮೂಲ ಗ್ರಂಥದಲ್ಲಿ ಬರೋಬ್ಬರಿ 10,000 ಶ್ಲೋಕಗಳಿದ್ವು ಅಂತ ಹೇಳಲಾಗುತ್ತೆ. ಅಬ್ಬಾ, ಅಂದ್ರೆ ಇದೊಂದು ದೊಡ್ಡ ಜ್ಞಾನಕೋಶವೇ ಸರಿ ಅಲ್ವಾ? ಆದ್ರೆ ಇಲ್ಲೊಂದು ಚಿಕ್ಕ ಟ್ವಿಸ್ಟ್ ಇದೆ. 10,000 ಶ್ಲೋಕಗಳು ಇದ್ವು ಅಂತ ಹೇಳಿದ್ರು, ಸದ್ಯಕ್ಕೆ ನಮಗೆ ಸಿಕ್ಕಿರೋ ಹಸ್ತಪ್ರತಿಗಳಲ್ಲಿ ಸುಮಾರು 7ರಿಂದ 8,000 ಶ್ಲೋಕಗಳು ಮಾತ್ರ ಇವೆ. ಹಾಗಾದ್ರೆ ಉಳಿದ ಶ್ಲೋಕಗಳು ಏನಾದವು? ಬಹುಶಃ ಕಾಲಕ್ರಮೇಣ ಕೆಲವು ಭಾಗಗಳು ಕಳೆದು ಹೋಗಿರ್ಬೋದು ಅಂತ ತಜ್ಞರು ಊಹಿಸ್ತಾರೆ. ಸರಿ, ಈ 7-8 ಸಾವಿರ ಶ್ಲೋಕಗಳಲ್ಲಿ ಆಖಿರ್ ಇದೇ ತರಿಯೇನು? ಯಾವೆಲ್ಲ ವಿಷಯಗಳ ಬಗ್ಗೆ ಇದರಲ್ಲಿ ಚರ್ಚೆಯಾಗಿದೆ? ಬನ್ನಿ, ಈಗ ಈ ಪುರಾಣದ ಹೃದಯ ಭಾಗಕ್ಕೆ, ಅಂದ್ರೆ ಅದರ ತಿರುಳಿಗೆ ಹೋಗೋಣ. ತುಂಬ ಸರಳವಾಗಿ ಹೇಳೋದಾದ್ರೆ ಇದರಲ್ಲಿ 4 ಮುಖ್ಯ ವಿಷಯಗಳಿವೆ. 1, ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು ಅನ್ನೋ ಕಥೆ. 2, ನಮ್ಮ ದೇಶದ ಪವಿತ್ರ ಸ್ಥಳಗಳ ಮಹತ್ವ. 3, ದೇವರ ಅವತಾರಗಳ ಅದ್ಭುತ ಕಥೆಗಳು. ಮತ್ತು 4ನೇದು, ನಾವು ಹೇಗೆ ಬದುಕಬೇಕು ಅನ್ನೋ ಧರ್ಮ ಮತ್ತು ನೀತಿಯ ಪಾಠಗಳು. ಒಂದು ರೀತಿ ಇವೇ ಈ ಪುರಾಣದ 4 ಕಂಬಗಳು ಅಂತ ಹೇಳ್ಬೋದು. ಹಾಗಾದ್ರೆ ಒಂದೊಂದೇ ವಿಷಯವನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಏನ್ ಹೇಳ್ತೀರಾ? ಮೊದಲು ಸೃಷ್ಟಿ, ಸ್ಥಳಗಳು ಮತ್ತು ಕಥೆಗಳ ಬಗ್ಗೆ ಮಾತಾಡೋಣ. ಈ ಪುರಾಣ ನಮ್ಮನ್ನ ಸೃಷ್ಟಿಯ ಆರಂಭಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಬ್ರಹ್ಮಾಂಡ ಹೇಗೆ ಹುಟ್ಕೊಳ್ತು, ದೇವತೆಗಳು, ರಾಕ್ಷಸರು, ಗಂಧರ್ವರು ಮತ್ತೆ ನಾವು ಅಂದ್ರೆ ಮನುಷ್ಯರು, ಹೀಗೆ ಎಲ್ಲ ಜೀವರಾಶಿಗಳು ಹೇಗೆ ಅಸ್ತಿತ್ವಕ್ಕೆ ಬಂದವು ಅನ್ನೋದನ್ನ ತುಂಬಾನೇ ವಿವರವಾಗಿ ಹೇಳುತ್ತೆ. ಇದು ಬರೀ ಸೃಷ್ಟಿಯ ಕಥೆಗೆ ಸೀಮಿತವಾಗಿಲ್ಲ. ಇದೊಂದು ರೀತಿಯಲ್ಲಿ ನಮ್ಮ ಪ್ರಾಚೀನ ಭಾರತದ ಟ್ರಾವೆಲ್ ಗೈಡ್ ಇಂದ ಹಾಗೆ. ಯಾಕಂದ್ರೆ ಇದು ನಮ್ಮ ದೇಶದ ಪವಿತ್ರ ಕ್ಷೇತ್ರಗಳ ಬಗ್ಗೆ ಹೇಳುತ್ತೆ. ಅದರಲ್ಲೂ ಒಡಿಶಾದ ಕೋಣಾರ್ಕ, ಪುರಿ ಜಗನ್ನಾಥ ಕ್ಷೇತ್ರಗಳ ಮಹತ್ವವನ್ನ ವಿಶೇಷವಾಗಿ ವರ್ಣಿಸುತ್ತೆ. ಅಷ್ಟೇ ಅಲ್ಲ, ಗೋದಾವರಿ ನದಿಯನ್ನ ಗೌತಮಿ ಗಂಗಾ ಅಂತ ಹೊಗಳುತ್ತೆ. ಇದೆಲ್ಲದರ ಜೊತೆಗೆ ನಾವೆಲ್ಲರೂ ಚಿಕ್ಕ ದಿನದಿಂದ ಕೇಳಿ ಬೆಳೆದ ಕತೆಗಳೂ ಇದರಲ್ಲಿವೆ. ಯೋಚನೆ ಮಾಡಿ, ಶ್ರೀಕೃಷ್ಣನ ತುಂಟಾಟಗಳು, ಅವನ ಬಾಲಲೀಲೆಗಳು, ಹಾಗೆ ರಾಮಾಯಣದ ಕೆಲವು ಪ್ರಮುಖ ಘಟನೆಗಳ ಉಲ್ಲೇಖ ಕೂಡ ಇಲ್ಲಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಈ ಪುರಾಣ ನಮ್ಗೆ ಇನ್ನಷ್ಟು ಹತ್ರ ಅನ್ಸುತ್ತೆ. ಸರಿ, ಕಥೆಗಳು, ಸ್ಥಳಗಳ ಬಗ್ಗೆ ಆಯಿತು. ಈಗ ಬ್ರಹ್ಮಪುರಾಣದ ಇನ್ನೊಂದು ಪ್ರಮುಖ ಆಯಾಮವನ್ನ ನೋಡೋಣ. ಇದು ಕೇವಲ ಕಥೆಗಳ ಪುಸ್ತಕ ಅಲ್ಲ, ಬದಲಿಗೆ ನಮ್ಮ ಜೀವನಕ್ಕೆ ಒಂದು ಗೈಡ್ ಬುಕ್ ಕೂಡ ಹೌದು. ಇದೊಂದು ರೀತಿ ನಮ್ಮ ಬದುಕಿನ ಬ್ಲೂಪ್ರಿಂಟ್ ಇದ್ದಾಗೆ. ಅಂದ್ರೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಯಾವ್ಯಾವ ಕರ್ತವ್ಯಗಳನ್ನ ಪಾಲಿಸಬೇಕು ಅಂತ ಹೇಳುವ ವರ್ಣಾಶ್ರಮ ಧರ್ಮ, ಶ್ರಾದ್ದದಂತಹ ಆಚರಣೆಗಳ ಹಿಂದಿನ ಅರ್ಥ, ಮತ್ತೆ ಮನಸ್ಸು ಮತ್ತು ದೇಹವನ್ನ ಒಂದಾಗಿಸೋ ಯೋಗ ಮಾರ್ಗದ ಬಗ್ಗೆಯೂ ಇದು ತುಂಬಾನೇ ಆಳವಾಗಿ ವಿವರಿಸುತ್ತೆ. ಓಕೆ, ಇಷ್ಟೆಲ್ಲ ಕೇಳಿದ್ಮೇಲೆ ನಾವು ಈ ಪುರಾಣವನ್ನ ಓದ್ಬೇಕು ಅಂತ ಅನಿಸ್ತಾ ಇದೆಯಾ? ಅದರಲ್ಲೂ ಕನ್ನಡದಲ್ಲೇ ಓದೋಕೆ ಅವಕಾಶ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಖಂಡಿತ, ಅದಕ್ಕೂ ದಾರಿ ಇದೆ. ಒಂದು ಒಳ್ಳೆ ಸುದ್ದಿ ಅಂದ್ರೆ ಜಯಚಾಮರಾಜೇಂದ್ರ ಗ್ರಂಥರತ್ನಮಾಲಾ ಅನ್ನೋ ಸರಣಿಯಲ್ಲಿ ಬ್ರಹ್ಮಪುರಾಣದ ಸಂಪೂರ್ಣ ಕನ್ನಡ ಅನುವಾದ ಲಭ್ಯವಿದೆ. ಹತ್ತಿರದ ಲೈಬ್ರರಿಗಳಲ್ಲಿ ಅಥವಾ ಆನ್ಲೈನ್ನಲ್ಲಿ ಇಂಟರ್ನೆಟ್ ಆರ್ಕೈವ್ ತರಹದ ಜಾಗಗಳಲ್ಲಿ ಹುಡುಕಿದ್ರೆ ಸಿಗ್ಬೋದು. ನೋಡಿ, ಜ್ಞಾನ ಬೇಕು ಅನ್ನೋರಿಗೆ ದಾರಿ ಯಾವಾಗಲೂ ಇದ್ದೇ ಇರುತ್ತೆ. ಹೋಗೋ ಮುನ್ನ ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮುಂದೆ ಇಡ್ತೀನಿ. ಸಾವಿರಾರು ವರ್ಷಗಳ ಹಿಂದಿನ ಈ ಜ್ಞಾನ, ಸೃಷ್ಟಿಯ ಕಥೆ, ಧರ್ಮದ ಪಾಠಗಳು, ಇದರಲ್ಲಿ ಇವತ್ತಿನ ನಮ್ಮ ಫಾಸ್ಟ್ ಫಾರ್ವರ್ಡ್ ಜೀವನಕ್ಕೆ, ಇವತ್ತಿನ ನಮ್ಮ ಸಮಸ್ಯೆಗಳಿಗೆ ಪ್ರಸ್ತುತ ಅನಿಸೋದು ಏನಿರ್ಬೋದು? ಸ್ವಲ್ಪ ಯೋಚನೆ ಮಾಡಿ.
ಮುಂದಿನ ಬಾರಿ ಮತ್ತೆ ಸಿಗೋಣ. ನಮಸ್ಕಾರ.